2 ಕೋಟಿ 10 ಲಕ್ಷ ಅಂತಂದ್ರೆ 1/3 ಅಂತಂದ್ರೆ 70 ಲಕ್ಷ ಆಗುತ್ತೆ. ಅದನ್ನ ತೀರ್ಮಾನ ಮಾಡಕ್ 20 ವರ್ಷ ಬೇಕಾ ಅಥವಾ ಅವ್ರ ಸೇರು ಕೊಂಡ್ಕೋತೀರಾ? ಅದೇನಿದೆ ಪ್ರಾಪರ್ಟಿ ರೇಟ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋದು. ಅವ್ರದ್ದು ಪ್ಲೇಂಟ್ ರಿಜೆಕ್ಟ್ ಆಗಿದೆ, ಒಂದಷ್ಟು ಬರ್ಲಿ ಬಂಡಳಿ ಸುಂಕ ಅಂತಾರೆ, ಕಣ್ಗೊತ್ತಿಟ್ಕೊಂಡು ಕಳಿಸ್ತಾರೆ. ಸ್ವಾಮಿ ಅದೆಲ್ಲ ಕತೆ ಬೇಡ. 1/3 ಶೇರ್ ಪರ್ಚೇಸ್ ಮಾಡ್ತೀರಾ ಇಲ್ಲ ಅಡ್ಮಿಟ್ ಮಾಡ್ಲಾ? Take instructions. No, admittedly you are only owner of 2/3. When you are owner of 2/3, how can you file a suit for eviction? You have to file a suit for partition. Then demark your 2/3 share. ಅಂತ ಎಲ್ಲರೂ ಹೇಳೋದೇ ಹಂಗೆ ಕೊಂಡ್ಕೊಂಡ್ಮೇಲೆ. ಎನಿವೇ ಯು ಹ್ಯಾವ್ ಗಾಟ್ ಇಂಡೆಮ್ನಿಟಿ ಕ್ಲಾಸ್ ಇನ್ ಯುವರ್ ಸೇಲ್ ಡೀಡ್. ಯು ಗೋ ಅಗೇನ್ಸ್ಟ್ ದಿ ಆರ್ಟೋ, LRs ಆಫ್ ಆರ್ಟೋ ಸತ್ತೋದ್ರು, ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ನಿಮಗ್ ಮಾರಿದ್ರು. ಇವೆಲ್ಲ ಕತೆ ಬೇಡ. 1/3 ಶೇರ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮುಗಿಯುತ್ತೆ. ಅದೇನಿದೆ ಪ್ರಾಪರ್ಟಿ ರೇಟ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಕೂತ್ಕೊಂಡು ಮಾತಾಡೋದು. ಅವ್ರದ್ದು ಪ್ಲೇಂಟ್ ರಿಜೆಕ್ಟ್ ಆಗಿದೆ, ಒಂದಷ್ಟು ಬರ್ಲಿ ಬಂಡಳಿ ಸುಂಕ ಅಂತಾರೆ, ಕಣ್ಗೊತ್ತಿಟ್ಕೊಂಡು ಕಳಿಸ್ತಾರೆ. ಬ್ರಾಟ್ ಆನ್ ರೆಕಾರ್ಡ್ ಆಮೇಲೆ ಮಾಡ್ತೀನಿ ಅಂದ್ರೆ, ಇಲ್ದೇ ಇದ್ರೆ ಆಮೇಲೆ ನೋಡೋಣ ಅಷ್ಟೇನೆ. ಸೆಟಲ್ ಮಾಡ್ತೀನಿ ಅಂದ್ರೆ ಬ್ರಾಟ್ ಆನ್ ರೆಕಾರ್ಡ್, ಎಲ್ಲ ಕಾಂಪ್ರಮೈಸ್, ಎಲ್ಲ ಅಲೋಡು ಸೇಮ್ ಡೇ. ಮಧ್ಯಾಹ್ನ ಯಾಕೆ? ಟೆಲಿಫೋನ್ ಇಲ್ವಾ? ವಿಡಿಯೋ ಕಾನ್ಫರೆನ್ಸ್ ಇಲ್ವಾ? ಇಲ್ಲಿ ಬರ್ಲಿ. What is the due diligence you have made before purchase? What is the due diligence you have made before purchase of the property? Did you issue any paper publication? No. What are the title deeds that you have been given? Whose property it belongs to? Where are the parent deeds? There cannot be any dispute that there was a relationship. ಅವ್ರು ಯಾರು? ಸ್ವಲ್ಪ ನೀವು ಸುಮ್ಮನೆ ಇದ್ರೆ ವಾಸಿ ಆಗುತ್ತೆ. ಅವ್ರಿಗೆ ಅವಿನ್ ಅವ್ರಿಗೆ ಅಷ್ಟು ಲೇಟ್ ಆಗುತ್ತಾ? ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಸರ್, ಅವ್ರಿಗೆ ಅರ್ಥ ಆಗಿದೆ ನಾ ಕೇಳೋದು. ಅವಿನ್ ಅವ್ರೆ, there is no dispute as to the relationship. When there is no dispute, the only point is that the upon property ನ ಇಬ್ರು ಹಂಚ್ಕೊಂಡ್ರು. ಅವ್ರಿಗೆ ಎಷ್ಟು ಬರ್ಬೇಕು, ಇವ್ರಿಗೆ ಅಷ್ಟು ಬರ್ಬೇಕು ಆಗಿದೆ. ನಿಮ್ ಕಡೆಗೆ ಒಂದಷ್ಟು ಜನ ಸೇಲ್ ಮಾಡಿದ್ದಾರೆ, ಅವ್ರ ಪ್ರಾಪರ್ಟಿ ಭಾಗ ಶೇರ್ ಮಾಡಿರೋದನ್ನ ಆಗಲ್ಲ ಅಂತ. ನಿಮ್ ಪ್ರಕಾರ ಅವ್ರಿಗೇನು ಇಲ್ಲ ಅಂತ ಇದೆ ಅಂತ ಅವ್ರು ಹೇಳಿದ್ದಾರೆ. ಅದನ್ನ ತೀರ್ಮಾನ ಮಾಡಕ್ 20 ವರ್ಷ ಬೇಕಾ ಅಥವಾ ಅವ್ರ ಸೇರು ಕೊಂಡ್ಕೋತೀರಾ? 2/3 ಹೋಗ್ಬಿಟ್ಮೇಲೆ 1/3 ಅಷ್ಟೇ ಇರೋದು. 1/3 ಏನ್ ಬರ್ಬೇಕು ಅದ್ರ ಲೆಕ್ಕಾಚಾರ ಹಾಕಿ ಸ್ವಲ್ಪ ಕಡಿಮೆನ ಹೆಚ್ಚ ಮಾತುಕತೆ ಮಾಡಿ ಮುಗಿಸಿದ್ರೆ ಮುಗ್ದೋಯ್ತು ಅಷ್ಟೇನೆ. ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಇಷ್ಟೊತ್ತು ಬೇಕಾ? ಡಸ್ ಇಟ್ ಟೇಕ್ ಸೋ ಮಚ್ ಆಫ್ ಟೈಮ್? ವೈ ಪಾರ್ಟಿಷನ್ ಸೂಟ್ಸ್, ಟೈಟಲ್ ಸೂಟ್ಸ್, ಸಿವಿಲ್ ಸೂಟ್ಸ್ ಪೆಂಡಿಂಗ್ ಇರುತ್ತೆ ಅಂದ್ರೆ ಹಿಂಗೆ ರೂಟ್ಗೆ ಹೋಗಲ್ಲ. ರೂಟ್ಗೆ ಹೋಗಿ ಗುದ್ಬಿಟ್ರೆ ತಾನಾಗೆ ಸರಿ ಹೋಗುತ್ತೆ. ಫ್ರೈಡೇ ಆರ್ ಮಂಡೇ? ಫ್ರೈಡೇ ಇಸ್ ಡೇ ಆಫ್ಟರ್ ಟುಮಾರೋ. ಅದಕ್ಕೆ ಮಂಡೇ ಅಂದ್ರೆ ನೀವು ಫ್ರೈಡೇ ಅಂತೀರಿ. Call your clients this weekend and discuss and then report on 5/12 at request of first week 5/12 at request of both. Release this matter on 5/12 at 2:30. ನೀವು ಅಷ್ಟೇ ರೀಸನಬಲ್ ಆಗಿ ಕೊಡಿ. ಎಲ್ಲಿದೆ ಪ್ರಾಪರ್ಟಿ ಇದು? ಆಚಾರಕನಹಳ್ಳಿ ಅಂದ್ರೆ ಎಲ್ಲಿ ಬರುತ್ತದ? ಆ ಕಡೆ ಅಲ್ಲೆಲ್ಲೋ ಮುಂದಕ್ಕೆ ಹೋಗ್ಬೇಕು. ಎಷ್ಟಿದೆ ಸೈಜ್ ಆಫ್ ದಿ ಪ್ರಾಪರ್ಟಿ? All right, you are in occupation, you have enjoyed all these years. That should also be taken note of while sitting for settlement. ನೀವು ಹೇಳಿ 30-40 site there would cost around 2 crores roughly. If you take it as 2.10 roughly with 2-storied building, 2 ಕೋಟಿ 10 ಲಕ್ಷ ಅಂತಂದ್ರೆ 1/3 ಅಂತಂದ್ರೆ 70 ಲಕ್ಷ ಆಗುತ್ತೆ. ಆಯ್ತಲ್ಲ? ಅವ್ರ ಶೇರು 70 ಲಕ್ಷದಲ್ಲಿ ಅವ್ರ ಬಾಡಿಗೆ ಪಿಕ್ಕ ಎಲ್ಲ ತಿನ್ಕೊಂಡಿದ್ದಕ್ಕೆ, ಅಷ್ಟಿಂದ ಅವರೇ ಆಕ್ಯುಪೈ ಮಾಡಿದ್ದಕ್ಕೆ, ಎಂಜಾಯ್ ಮಾಡಿದ್ದಕ್ಕೆ 20 ಲಕ್ಷ ಡಿಸ್ಕೌಂಟ್ ಮಾಡೋಣ. 50 ಲಕ್ಷ ಕೊಡ್ತೀನಿ ಅಂತಂದ್ರೆ ಕಾಂಪ್ರಮೈಸ್ ಕ್ಲೋಸ್. ಯು ಆರ್ ದಿ ಅಬ್ಸಲ್ಯೂಟ್ ಓನರ್ ಆಫ್ ದಿ ಪ್ರಾಪರ್ಟಿ, ಪೇ ಹಿಮ್ 50 lakhs. Subject to this way, that way another 5-10 lakhs. Matter can be closed. Come with the DD, no discussion. Come with the DD. 40, 45, 50, 40ಕ್ಕಿಂತ ಕೆಳಗಿಳಿಸ್ಬೇಡಿ ಅಷ್ಟೇ. ಮ್ಯಾಟ್ರ್ ಮುಗ್ದೋಗುತ್ತೆ. ಕಾಂಪ್ರಮೈಸು. You become the owner of the property, no more hassles. ಎಲ್ಲ ಆಗುತ್ತೆ. ಬ್ಯಾಂಕ್ ಲೋನ್ ಆಗುತ್ತೆ, ಮತ್ತೊಂದಾಗುತ್ತೆ, ಹೊಸ ಕಟ್ತೀನಿ ಇಂದಾಗುತ್ತೆ, ಮಾರ್ಕೆಟಬಲ್ ಟೈಟಲ್ ಬರುತ್ತೆ, ಗಲಾಟೆ ಇಲ್ಲ. ಹೊರಗಡೆ ಮಾರಾಟಕ್ಕೆ ಇಡ್ತು ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗಿದೆ. 3 ಕೋಟಿ 4 ಕೋಟಿಗೆ ಮುಂದಕ್ಕೆ ಬಾಳುತ್ತದೆ. Investing 40-50 lakhs today will give you the fullest title and you can buy peace. That's all. Right. ಆಯ್ತು ಸ್ವಾಮಿ, ಅದೆಲ್ಲ ಮುಗೀತಲ್ಲ? ಅದೆಲ್ಲ ಮುಗೀತೀಗ. ನೀವು ಅಲ್ಲಿಲ್ಲ ಜಾಗದಲ್ಲಿ, ಅದಕ್ಕೋಸ್ಕರ ಯಾರು ರೆಂಟ್ ಕೊಟ್ಟಿದ್ರು ಅವ್ರನ್ನ ಟೆನೆಂಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ್ರು. ಆಮೇಲೆ ಅವರೇ ಬೆನಿಫಿಟ್ ತಗೊಂಡ್ರು, ಸೇಲ್ ಮಾಡಿದ್ರು.
ಆ ಸೇಲ್ನ ಇನ್ನೊಬ್ರು ಮೂರನೇವ್ರಿಗೆ ಮಾರಿದ್ರು. ಈಗೇನು ಮಾಡಕ್ ಬರೋದಿಲ್ಲ. 2002ರಲ್ಲಿ ನೀವು ದಾವ ಹಾಕಿದ್ರೆ ಅಷ್ಟೊತ್ತಿಗಾಗ್ಲೇ ನಾವು 4-5 ಬದಲಾವಣೆ ಆಗಿತ್ತು. ಆಲ್ ರೈಟ್, ಅದಕ್ಕೆ ಲಿಸ್ಪೆಂಡೆನ್ಸ್ ಇದೆ, ನಿಮ್ ರೈಟ್ ಬೇಕಲ್ಲ. ನಿಮ್ ಸೂಟ್ ಅಲ್ಲೇನೆ ನೀವು ರೈಟ್ ಕೇಳಲಿಲ್ಲ, ಅದು ವಜಾ ಆಗೋಯ್ತು. ಆಮೇಲೆ ಅದಕ್ಕೆ ಅಪೀಲ್ ಹಾಕ್ಲಿಲ್ಲ ಅಷ್ಟೇ, ಅಲ್ಲಿ ಮುಗೀತು. ಯು ಕ್ಲೈಮ್ಡ್ ದಿ ರೈಟ್ ಅಂಡ್ ದಟ್ ಹಸ್ ಎಂಡೆಡ್ ವಿತ್ ಅಬೇಟ್ಮೆಂಟ್. Now tell me what to do. If you want to take some money from the subsequent purchaser and bid with it, well and good. And ಸ್ವಲ್ಪ ದುಡ್ಡು ಕೊಟ್ಬಿಟ್ರಿ, ಮುಗಿಯುತ್ತೆ. ಯಾರು? who is the subsequent purchaser? Where is the property? Austin town. What is the size of the property? Small property, 1 bedroom, 1 hall, 1 BHK. There is no measurement. 1 BHK, a small premises. ಮತ್ತೆ ಅದರಲ್ಲೆಲ್ಲ ಏನ್ ಬರುತ್ತ್ರಿ? To pay something for them for litigation expenses and get rid of. ಮಧ್ಯಾಹ್ನ ನಾಳೆ ಅಂದ್ರೆ ನಾಡಿದ್ದು ಮ್ಯಾಟ್ರ್ ಮುಗಿಯುತ್ತೆ. They have been paying the rents. If you want to take some money from the subsequent purchasers and bid anyway with it, otherwise you have no right. Your right ended because after the death of your husband Dakshinamurthy, you allowed the Vijayalingam, that is your brother and sister-in-law, to occupy the premises. ಅವ್ರು ಏನ್ ಕೊಡ್ತಾರೋ ಅದು ತಗೋಬೇಕು. ನೀವು ಅಷ್ಟು ಇಷ್ಟು ಅಂತ ಕೇಳಂಗಿಲ್ಲ. ಅವಳು ಇಲ್ಲ, ಈಗ ಯಶೋಧನೂ ಇಲ್ಲ. ಯಶೋಧನ ಸತ್ಬಿಟ್ಟಿದ್ದಾಳೆ, ಅವ್ರಿಬ್ರು ಮಕ್ಳಿದ್ದಾರೆ. ಅದರ್ವೈಸ್ ಏನಿಲ್ಲ ಅಲ್ಲಿ. ಇಷ್ಟ ತನಕ ಲಿಟಿಗೇಟ್ ಮಾಡಿದ್ದಕ್ಕೆ ಏನಾದ್ರು ಬರ್ಬೇಕು. Yes. At request of both, release this matter on 4/12 at 2:30. ಅದೇನಿದೆ ನೋಡ್ಬಿಟ್ಟು ಮಾತಾಡಿ. ವರದರಾಜನ್ ಅವ್ರ ನಂಬರ್ ತಗೊಳ್ಳಿ, ಅವ್ರಿಗೆ ಹೇಳಿ ಇಷ್ಟ ಮಾಡ್ತೀವಿ ಅಂತ. ಸ್ವಲ್ಪ ಏನಾದ್ರು ಕಾಣೋ ಹಂಗ್ ಕೊಡಿ. Put an end to this litigation. Actually you are buying peace. ಅವ್ರದ್ದಾಯ್ತಲ್ಲ, ಅವರೆಲ್ಲೋ ಇದ್ದಾರೆ, ಬೇರೆ ಕಡೆ ಇದ್ದಾರೆ. ಅಪೀಲ್ ಪೆಂಡಿಂಗ್ ಇದ್ದೇನಕ್ಕೆ ಒದ್ದಾಡ್ಕೋಬೇಕು? ಮತ್ತೆ ಅವ್ರೇನೋ ಒದ್ದಾಡ್ಕೊಂಡ್ರವ್ರು ಯಾಕೆ ಇರ್ಬೇಕು? ಆರಾಮಾಗಿರ್ಲಿ ಅವರು. ರೈಟ್. ಅಭಿನವ್.